ನೀವೊಂದು ಒಳ್ಳೆ ಮನಸ್ಸಿನಿಂದ, ಶುದ್ಧ ಮನಸ್ಸಿನಿಂದ, ಒಳ್ಳೆ ಇಂಟೆನ್ಷನ್ಸ್ ಇಟ್ಕೊಂಡು ಒಬ್ಬರನ್ನ ಗಾಢವಾಗಿ ಪ್ರೀತಿ ಮಾಡಿದ್ರಿ. ಅವ್ರಿಗೋಸ್ಕರ ಏನು ಕೊಡೋಕೆ ಸಾಧ್ಯ ಇಲ್ಲ ಅಂತ ಅನ್ಸಿತ್ತೋ, ಅವ್ರು ಕೇಳಿದ್ರು ಅಂದದಕ್ಕೆ ಎಲ್ಲನೂ ಕೊಟ್ಟಿದ್ರಿ, ಎಲ್ಲನೂ ಮಾಡಿದ್ರಿ. ಅವ್ರನ್ನೇ ಜಗತ್ತು ಅಂದ್ಕೊಂಡಿದ್ರಿ, ಇಡೀ ಜೀವನ ಇಮ್ಯಾಜಿನ್ ಮಾಡ್ಕೊಂಡಿದ್ರಿ. ಬಟ್ ಟೈಮ್ ಬಂದಾಗ ಅವ್ರ ಸ್ವಾರ್ಥಕ್ಕೆ ಏನೋ ಕಾರಣಗಳನ್ನ ಕೊಟ್ಟು ನಿಮ್ಮನ್ನು ಬಿಟ್ಟು ಹೊಟ್ಟೋದ್ರು ಅವರು. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನಿಮ್ಮ ಮೇಲೆ ಆ ಬ್ಲೇಮ್ ಹಾಕಿ ಬಿಟ್ಟು ಹೋಗಿರ್ತಾರೆ ಅವರು. ನೀವು ಅದನ್ನು ನಂಬಿಟ್ಟಿರ್ತೀರ. ಅದು ಅವ್ರನ್ನ ಡಿಫೈನ್ ಮಾಡುತ್ತೆ ಹೊರತು ನಿಮ್ಮನ್ನು ಡಿಫೈನ್ ಮಾಡೋದಿಲ್ಲ. ಜಗತ್ತಿರೋದೇ ಹಾಗೆ. ಕುರುಡನಿಗೆ ಕಣ್ಣು ಬಂದ ಮೇಲೆ ಕೋಲು ಭಾರ ಅಂತ ಅನ್ಸುತ್ತೆ, ಮಳೆ ನಿಂತ ಮೇಲೆ ಛತ್ರಿ ಭಾರ ಅಂತ ಅನ್ಸುತ್ತೆ ಛತ್ರಿ ಹಿಡ್ಕೊಂಡಿರೋನಿಗೆ. ನೀವು ನರಳೋಕೆ ಶುರು ಮಾಡಿದ್ರೆ ಅವ್ರ ನೆನಪಲ್ಲಿ ಅವ್ರನ್ನ 2ನೇ ಸಲ ಗೆಲ್ಲೋಗ್ಬಿಟ್ಟು ಹಾಗೆ. ಅವ್ರಿಗೆ ಖುಷಿ ಆಗುತ್ತೆ, ವ್ಯಾಲಿಡೇಷನ್ ಸಿಗುತ್ತೆ. ಅದೇ ಅವ್ರ ಎದುರುಗಡೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ನೀವು ನಿಮ್ಮ ಜೀವನನ ಚೆನ್ನಾಗಿ ರೂಪಿಸ್ಕೊಂಡು ಒಳ್ಳೆ ಜೀವನನ ಕಟ್ಕೊಂಡ್ರೆ ಅದು ಅವ್ರನ್ನ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋಂಗೆ ಮಾಡುತ್ತೆ. ಅವ್ರು ಮಿಸ್ ಮಾಡ್ಕೊಳ್ಳಿ ಅವ್ರಿಗೋಸ್ಕರ ಅಲ್ಲ, ನಿಮಗೋಸ್ಕರ, ನಿಮ್ಮನ್ನು ಪ್ರೀತಿಸೋರಿಗೋಸ್ಕರ ಜೀವನ ಚೆನ್ನಾಗಿ ಕಟ್ಕೊಳ್ಳಿ. ನರಳತಾ ಕಟ್ಕೋಬೇಡಿ. ಆ್ಯಂಡ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಧರ್ಮದೇಟ್ ತಪ್ಪಿಸ್ಕೊಂಡ್ರು ಕರ್ಮದೇಟ್ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ನಿಮಗೆ ಯಾರು ಮೋಸ ಮಾಡಿದಾರೋ ಅವ್ರಿಗೆ ಮೋಸ ಆಗುತ್ತೆ. ನಿಮ್ಮನ್ನು ಯಾರು ಅಳಿಸಿದಾರೋ ಅವ್ರನ್ನ ಯಾರೋ ಅಳಿಸ್ತಾರೆ. ನಿಮ್ಮನ್ನು ಯಾರು ಬಳಸ್ಕೊಂಡಿದ್ದಾರೋ ಅವ್ರನ್ನ ಯಾರೋ ಬಳಸ್ಕೊತಾರೆ. ಕರ್ಮ ವರ್ಕ್ ಆಗೋದೇ ಹಾಗೆ. ಬಹುಶಃ ನಿಮಗೆ ನೋಡೋಕೆ ಸಿಗದೇ ಇರಬಹುದು. ಅದೃಷ್ಟ ಇದ್ದರೆ ಫ್ರಂಟ್ ಸೀಟಲ್ಲಿ ಕೂತ್ಕೊಂಡು ಅದನ್ನು ನೋಡಬಹುದು. ಅದೆಲ್ಲ ಬಿಟ್ಟು ಹಾಕಿ ನಿಮಗೋಸ್ಕರ ನೀವು ಬದುಕೋಕೆ ಶುರು ಮಾಡಿ. ಒಳ್ಳೆಯ ಜೀವನ ರೂಪಿಸ್ಕೊಳ್ಳಿ. ನಿಮ್ಮನ್ನು ನೀವು ಪ್ರೀತಿಸೋಕೆ ಶುರು ಮಾಡಿ. ಅದನ್ನೆಲ್ಲ ಹಿಂದಕ್ಕೆ ಬಿಡಿ. ಯೋಚನೆ ಮಾಡಿ.